ಶ್ರೀ ಮಾಯಾಕಾರ ಶಂಕರ 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 ಶ್ರೀ ಮಾಯಾಕಾರ ಶಂಕರ ಶಂಕರ ಶಂಕರ. ಈ ಜಾತಕ ಫಲವನ್ನು ನೋಡುವಂತ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಮೊದಲನೇದೇನೆಂದ್ರೆ ನಿಮ್ಮ ಲಗ್ನ ಅಥವಾ ನಿಮ್ಮ ರಾಶಿ. ರಾಶಿ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನೀವು ಎಮೋಷನ್ಸ್ ಇದ್ದೀರಾ, ಕೋಪಿಷ್ಠರಾಗಿದ್ದೀರಾ, ಸೊ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಎಲ್ಲವನ್ನ ತಿಳಿಸ್ತಾ ಹೋಗ್ತದೆ. ಮೇಜರ್ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಒಂದು ನಿರಂತರವಾದ ರೋಗ ಬಾಧೆಗಳು. ಏನು ಇರಲ್ರಿ ನಿಮ್ ದೇಹದಲ್ಲಿ, ಏನು ಇರಲ್ಲ, ಹೋಗಿ ಟೆಸ್ಟ್ ಮಾಡಿಸ್ಬೇಕಾದ್ರೆ ನೋಡಿ, ಎಲ್ಲ ರಿಪೋರ್ಟ್ ನಾರ್ಮಲ್ ಬರುತ್ತೆ. ಬಟ್ ನಿಮಗ್ ಮಾತ್ರ ಕಾಯಿಲೆ, ನೋವು, ಸಂಕಷ್ಟ, ಸುಸ್ತು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ಕಂಟೆಂಟ್ ಬಂದು, ಯಾರ ಜೀವನದಲ್ಲಿ ಅನೇಕ ಕಷ್ಟಗಳು, ಆರೋಗ್ಯದ ಸಮಸ್ಯೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳೇನು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಪ್ರಮುಖವಾಗಿ ಈ ಜಾತಕ ಫಲವನ್ನು ನೋಡುವಂಥ ಸಂದರ್ಭದಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಮೊದಲನೇದೇನೆಂದ್ರೆ ನಿಮ್ಮ ಲಗ್ನ ಅಥವಾ ನಿಮ್ಮ ರಾಶಿ. ನಿಮ್ಮ ಲಗ್ನ ನಿಮ್ಮ ಔಟ್ಲುಕ್ ಅನ್ನ ಇಂಡಿಕೇಟ್ ಮಾಡಿದ್ರೆ, ರಾಶಿ ನಿಮ್ಮ ಇನ್ನರ್ ವಿಚಾರಗಳನ್ನ ತಿಳಿಸುತ್ತೆ, ಅಂದ್ರೆ ಮನಸ್ಸಿನ ವಿಷಯಗಳನ್ನ ತಿಳಿಸ್ತಾ ಹೋಗ್ತದೆ. ಅದಕ್ಕೆ ಈ ಜಾತಕಗಳನ್ನ ನೋಡುವಾಗ ನಿಮ್ಮ ಜನ್ಮ ರಾಶಿ ಮತ್ತು ನಿಮ್ಮ ಜನ್ಮ ಲಗ್ನ ಇದೆಯಲ್ಲ, ಇದು ಬಹಳ ಮುಖ್ಯ. ನೋಡಿ, ಎಕ್ಸಾಂಪಲ್, ನಿಮ್ಮ ಲಗ್ನ ನಿಮ್ಮ ಶರೀರ, ನಿಮ್ಮ ರೋಗ, ನಿಮ್ಮ ಯಶಸ್ಸು, ನಿಮ್ಮ ಕಾನ್ಫಿಡೆನ್ಸು ಎಲ್ಲವನ್ನ ಇಂಡಿಕೇಟ್ ಮಾಡಿದ್ರೆ, ರಾಶಿ ನಿಮ್ಮ ಮನಸ್ಸು, ನಿಮ್ಮ ಮನಸ್ಥಿತಿ, ನೀವು ಎಮೋಷನ್ಸ್ ಇದ್ದೀರಾ, ಕೋಪಿಷ್ಠರಾಗಿದ್ದೀರಾ, ಸೊ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ಎಲ್ಲವನ್ನ ತಿಳಿಸ್ತಾ ಹೋಗ್ತದೆ. ನೋಡಿ, ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ, ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಏನಾದ್ರೂ ನಿಮ್ಮ ಲಗ್ನದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲಿ, ಇದನ್ನ ಬಹಳ ಗಮನಿಸ್ಕೋಬೇಕು ನೀವು. ಜಾತಕವನ್ನು ನೋಡುವಂತ ಸಂದರ್ಭದಲ್ಲಿ ಇದನ್ನ ಗಮನಿಸ್ಕೋಬೇಕು ನೀವು. ನಿಮ್ಮ ಲಗ್ನದಲ್ಲಿ ಶನಿ ಆ ರಾಹು ಅಥವಾ ಶನಿ ಜೊತೆಗೆ ರಾಹು ಇದ್ರೆ, ಅಥವಾ ನಿಮ್ಮ ರಾಶಿ ಅಂತ ಏನ್ ಹೇಳ್ತೀವಿ, ನಿಮ್ಮ ಜನ್ಮರಾಶಿ ಅಂತ ಏನ್ ಹೇಳ್ತೀವಲ್ಲ, ಆ ಜನ್ಮರಾಶಿಯಲ್ಲಿ ಏನಾದ್ರೂ ಶನಿ ಅಥವಾ ರಾಹು ಅಥವಾ ಶನಿ ರಾಹು ಕಾಂಬಿನೇಷನ್ ಇದ್ರೆ, ಮೇಜರ್ ಪ್ರಾಬ್ಲಮ್ ಏನ್ ಬರುತ್ತೆ ಅಂದ್ರೆ ಒಂದು ನಿರಂತರವಾದ ರೋಗ ಬಾಧೆಗಳು. ಏನು ಇರಲ್ರಿ ನಿಮ್ ದೇಹದಲ್ಲಿ, ಏನು ಇರಲ್ಲ, ಹೋಗಿ ಟೆಸ್ಟ್ ಮಾಡಿಸಿಬೇಕಾದ್ರೆ ನೋಡಿ, ನಿಮ್ ಜಾತಕದಲ್ಲಿ ಈ ಕಾಂಬಿನೇಷನ್ ಇದ್ರೆ ಹೋಗಿ ಟೆಸ್ಟ್ ಮಾಡಿಸಿ, ಎಲ್ಲ ರಿಪೋರ್ಟ್ ನಾರ್ಮಲ್ ಬರುತ್ತೆ. ಬಟ್ ನಿಮಗ್ ಮಾತ್ರ ಕಾಯಿಲೆ, ನೋವು, ಸಂಕಷ್ಟ, ಸುಸ್ತು, ತಲೆಭಾರ, ಮೈಗ್ರೇನ್ ಹೆಡ್ಡೇಕು, ಎದ್ದು ಕೆಲಸವನ್ನ ಮಾಡ್ಲಿಕ್ಕೆ ಆಸಕ್ತಿ ಇಲ್ದಿರುವಂಥದ್ದು, ನೆಗೆಟಿವ್ ಥಾಟ್ ಪ್ರೋಸೆಸ್ಸು, ಬೇಡದಿರೋದೆಲ್ಲ ತಲೆಗೆ ಬರುವಂತಹದ್ದಾಗುತ್ತೆ. ಎಲ್ಲೂ ಕೂಡ ಈಗ ಯಾರೋ ನಿಮ್ಗೊಂದು ಕೆಲಸ ಕೊಡ್ತೀವಿ ಅಂತ ಕರೆದಿರ್ತಾರೆ, ಒಂದು ವಾರ ಮಾಡೋಕ್ಕಾಗಲ್ಲ. ಏನೋ ಒಂದು ತುಂಬಾ ಪರಿಶ್ರಮ ಇಟ್ಟು ಏನೋ ಒಂದು ಮಾಡ್ಬೇಕು ಅಂತ ಹೋಗ್ತೀರ, ಅದರ ಪರಿಪೂರ್ಣವಾಗಿ ನೀವು ಮಾಡೋದಿಲ್ಲ. ಎಲ್ಲ ಅರ್ಧಂಬರ್ಧಂ ಆಗುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಶನಿ ರಾಹು ಶನಿಕೇತುಗಳೇನಾದ್ರೂ ಬಂದ್ರೆ ಮಾನಸಿಕ ನೆಮ್ಮದಿಯನ್ನೇ ಮೊದಲು ಹಾಳು ಮಾಡ್ಬಿಡ್ತಾರೆ. ಯಾರ ಜೊತೆನೂ ಬೆರೆಯಕ್ಕಾಗಲ್ಲ, ಅಥವಾ ಯಾರ ಜೊತೆನೂ ಲವ್ಲಿ ಆಗಿರಕ್ಕಾಗಲ್ಲ, ವಿಶ್ವಾಸದಿಂದ ಇರಕ್ಕಾಗಲ್ಲ, ಎಲ್ಲ ಕೂಡ ಶಾರ್ಟ್ ಟರ್ಮ್ ಸಂಬಂಧಗಳಾಗ್ಬಿಡ್ತದೆ. ಅದಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಚರ್ಮ ಬಾಧೆಗಳು, ವಿಶೇಷವಾಗಿ ಸೋರಿಯಾಸಿಸ್ನಂತಹ ಅನೇಕ ರೋಗ ಬಾಧೆಗಳಲ್ಲಿ ನೀವು ತುತ್ತಾಗ್ತೀರಿ. ಚರ್ಮ ಬಾಧೆ ನಿರಂತರವಾಗಿ ನಿಮ್ಮನ್ನ ಪೀಡಿಸ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ಅದು ಬೇಗ ಕ್ಯೂರ್ ಆಗಲ್ಲ. ಮತ್ತು ಅತಿಯಾದ ಸೋಮಾರಿತನ, ಅತಿಯಾದ ಕಂಫರ್ಟ್ ಝೋನ್, ಎಲ್ಲ ತಲೆಯಲ್ಲಿ ಓಡ್ತಿರುತ್ತೆ, ಅದ್ ಮಾಡ್ಬೇಕು ಇದು ಮಾಡ್ಬೇಕು ಅಂದ್ರೆ, ಬಟ್ ನಿಮ್ ಕಂಫರ್ಟ್ ಝೋನ್ ಇಂದ ನೀವು ಆಚೆಗೆ ಬರಕ್ಕಾಗಲ್ಲ. ಅದರಲ್ಲೂ ವಿಶೇಷವಾಗಿ ಏನಾದ್ರೂ ನಿಮಗೆ ಕಾಯಿಲೆ ಅಥವಾ ಸಮಸ್ಯೆಗಳು ಅಂತ ಬಂದ್ರೆ, ಅದರಲ್ಲಿ ರಾಹು ದೇಶನೋ ಶನಿ ಭುಕ್ತಿನೋ, ಅಥವಾ ಶನಿ ದೇಶನೋ ರಾಹು ಭುಕ್ತಿನೋ, ಅಥವಾ ಯಾವುದೇ ದೇಶ ರಾಹು ಭುಕ್ತಿನೋ, ಯಾವುದೇ ದೇಶ
ಶನಿ ಭುಕ್ತಿಯೋ ಅಥವಾ ರಾಹು ದಶೆ ಶನಿ ದಶೆಯೋ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಏನಾದ್ರು ಆಗ್ಬಿಡ್ತು ಅಂದ್ರೆ ನೀವು ಎನಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅದು ಬೇಗ ಈಲ್ ಆಗಲ್ಲ, ಬೇಗ ಕ್ಯೂರ್ ಆಗಲ್ಲ. ಅಥವಾ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಎಷ್ಟೇ ಎಫರ್ಟ್ ಹಾಕಿದ್ರು ಬೇಗ ಅದು ಕ್ಲಿಯರ್ ಆಗಲ್ಲ. ಅದಕ್ಕಾಗಿ ನಿಮ್ಮ ಜಾತಕಗಳನ್ನು ನೋಡಿಕೊಂಡು ಈ ಶನಿ ರಾಹು ಎಲ್ಲಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ ಫಸ್ಟ್. ಆ ಸಂದರ್ಭದಲ್ಲಿ ಮಾಡಬೇಕಾಗಿರುವಂಥದ್ದು ಮೊದಲ ವಿಷಯ ಏನಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನ ಚೆನ್ನಾಗಿ ಇಟ್ಕೋಬೇಕು. ಎಕ್ಸಾಂಪಲ್, ಬದನೆಕಾಯಿ, ಆಲೂಗೆಡ್ಡೆ, ವಾಯು ಪದಾರ್ಥಗಳನ್ನ ತಿನ್ನೋದನ್ನ ಫಸ್ಟ್ ನಿಲ್ಲಿಸ್ಬೇಕು. ಇವೆಲ್ಲ ರಾಹು ಶನಿ ಸಂಬಂಧಪಟ್ಟಂಥವು. ಎರಡನೇದಾಗಿ ಕಂಫರ್ಟ್ ಝೋನ್ ಇಂದ ಆಚೆಗೆ ಬರಬೇಕು. ಮೊದಲು ನೀವು ಬೆಳಗ್ಗೆ ಎದ್ದ ತಕ್ಷಣ ಸಂಜೆ ಮಲ್ಕೊಳ್ಳೋವರೆಗೂ ಬಿಸಿ ಇರಬೇಕು. ಸಂಜೆ ಹೊತ್ತು ಅಥವಾ ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋದನ್ನ ನಿಲ್ಲಿಸ್ಬೇಕು. ಮತ್ತೊಂದು ಪ್ರಮುಖವಾದಂಥದ್ದೇನೆಂದ್ರೆ ಆಂಜನೇಯ ಸ್ವಾಮಿಯ ಆರಾಧನೆ, ಶ್ರೀರಾಮ ಮಂತ್ರ ಜಪ ಪಾರಾಯಣವನ್ನ ಮಾಡುವಂಥದ್ದು, ವೃದ್ಧರಿಗೆ ಕೈಲಾದ ಸಹಾಯವನ್ನ ಮಾಡುವಂಥದ್ದು, ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಳುವಂಥದ್ದು. ಪ್ರತಿ ಶನಿವಾರದ ದಿನ ಅರಳಿ ವೃಕ್ಷದ ಕೆಳಗಡೆ ನನ್ನ ಎಲ್ಲ ಸಂಕಷ್ಟಗಳು ರೋಗಬಾಧೆಗಳು ನಿವಾರಣೆ ಆಗಲಿ ಅಂತೇಳಿ ನಾಗರಕಟ್ಟೆಗೆ ಮತ್ತು ಅರಳಿ ವೃಕ್ಷದ ಪ್ರದಕ್ಷಿಣೆಯನ್ನ ಮಾಡಿ ನಾಗರಕಟ್ಟೆಗೆ ಹಾಲನ್ನ ಅಭಿಷೇಕವನ್ನು ಮಾಡುವಂಥದ್ದು ಮತ್ತು ಪ್ರಾಣಾಯಾಮ ಯೋಗವನ್ನ ಅಭ್ಯಾಸ ಮಾಡುವಂಥದ್ದು. ಇದನ್ನ ಮಾಡಿದಾಗ ಮಾತ್ರ ನಿಮ್ಮ ಜೀವನ ಸರಿ ಹೋಗುತ್ತೆ, ಒಂದಷ್ಟು ಸಮಸ್ಯೆಗಳು ಕಮ್ಮಿ ಆಗುತ್ತೆ. ಹೊರತು ಅದನ್ನ ರೂಢಿಸ್ಕೊಂಡಿದ್ದೆ ಆದ್ರೆ, ಇದು ಯಾವುದನ್ನು ಫಾಲೋ ಮಾಡಲಿಲ್ಲ ಅಂದ್ರೆ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ನೀವು ಸಿಕ್ಕಾಕೊಳ್ತೀರಿ ಅಂತ ಹೇಳ್ತಾ ಈ ಸಂಚಿಕೆಯಲ್ಲಿ ನಿಮ್ಮ ಜನ್ಮ ಲಗ್ನ ಅಥವಾ ನಿಮ್ಮ ಜನ್ಮ ರಾಶಿಯಲ್ಲಿ ಶನಿ ರಾಹು ಇದ್ರೆ ಏನಾಗತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಯಾರಿಗೆಲ್ಲ ಈ ಜ್ಯೋತಿಷ್ಯ ಶಾಸ್ತ್ರ ವಾಸ್ತುಶಾಸ್ತ್ರವನ್ನ ಕಲಿಬೇಕು ಅಂತಿದೆ, ಇದೇ ಏಪ್ರಿಲ್ ಕೊನೆಯ ವಾರದಲ್ಲಿ ವಾಸ್ತು ತರಗತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಸಂಪರ್ಕವನ್ನ ಮಾಡಿ, ಜಾತಕವನ್ನ ತೋರಿಸ್ಬೇಕು ಅಂದ್ರೆ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ